ಹೇ ಗೈಸ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ನಂದು ಡೇ ಫಸ್ಟ್ ವ್ಲಾಗ್ ಆಗಿರುತ್ತೆ. ಟೈಮು 9:55 ಆಗಿತ್ತು ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ ನೋಡ್ತಾ ಕೂತಿದ್ವಿ. ಈ ಕಡೆ ನಮ್ಮ ಅಜ್ಜಿಗೆ 1000 ಕಾಲು ಕಚ್ಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ನಮ್ಮ ಅಜ್ಜಿ ಪಾಪ ಕಾಲು ನೋವು ಬಂದುಬಿಟ್ಟು ಐಸ್ ಹಾಕೊಂಡು ಕೂತಿದ್ರು. ಹೊರಗಡೆ ಬಂದು ನೋಡ್ತೀನಿ ನಮ್ಮಮ್ಮ ರಂಗೋಲಿ ಬಿಡೋಕ್ಕೆ ಅಂತ ಹೇಳ್ಬಿಟ್ಟು ನೀರು ಹಾಕ್ತಾಯಿದ್ರು. ಗೈಸ್ ಇವತ್ತು ರಂಗೋಲಿ ಬಿಡ್ತಾ ಇರುವಂತಹ ಏಕೈಕ ವ್ಯಕ್ತಿ ನಾನೇ ಅಂತ ಮಾತ್ರ ಅನ್ಕೋಬೇಡಿ. ನಮ್ಮ ಅಕ್ಕ ರಂಗೋಲಿ ಬಿಡೋದು, ನಾನು ಬರೀ ಪೋಸ್ಟ್ ಕೊಡ್ತಿದ್ದೆ ಬರೀ ಅಷ್ಟೇ. ನಮ್ಮ ದೊಡ್ಡಮ್ಮನ ಕೈಲಿ ಚುಕ್ಕಿ ಹಾಕ್ಸ್ಕೊಂಡು ಅಷ್ಟರಲ್ಲಿ ನಾನು ಹೋಗಿ ಬೇಗ ಹಾಲು ಕುಡ್ಕೊಂಡು ಬಂದೆ. ಗೈಸ್ ನಮ್ಮ ದುರದೃಷ್ಟಕ್ಕೆ ಕರೆಂಟೇ ಹೊಂಟೋಗ್ಬಿಡೋದ. ನಮ್ಮ ಅಕ್ಕನ ಗೋಳಾಟ ಅಂತೂ ನನ್ನ ಕೈಲಿ ನೋಡೋಕ್ಕಾಗಲಿಲ್ಲ. ಗೈಸ್ ನೀವು ನೋಡ್ತಾ ಇರ್ಬೋದು ಏನು ಇವರು ಮನೆ ಮುಂದೆ ರಂಗೋಲಿ ಬಿಡೋದು ಬದಲು ದೇವ್ರ ಮನೆ ಮುಂದೆ ರಂಗೋಲಿ ಬಿಡ್ತಾ ಇದ್ದಾರೆ ಅಂತ. ನಮ್ಮದು 4 ಮನೆ ಇರೋದ್ರಿಂದ, ಅಂದರೆ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಅವ್ರ ಮನೆ ಕೂಡ ಇರೋದ್ರಿಂದ ಮಧ್ಯದಲ್ಲಿ ದೇವಸ್ಥಾನ ಇದೆ ಅಲ್ವಾ, ಅದಕ್ಕೇ ದೊಡ್ಡದಾಗಿ ರಂಗೋಲಿ ಬಿಡ್ತೀವಿ ದೇವ್ರ ಮನೆ ಮುಂದೆನೇ. ಅದೇನೇ 4 ಮನೆಗೂ ಕೂಡ ಆದಂಗೆ ಯಾವುದೇ ಫಂಕ್ಷನ್ ಆದ್ರೂ ಕೂಡ ನಾವು ದೇವ್ರ ಮನೇಲೇ ದೊಡ್ಡದಾಗಿ ರಂಗೋಲಿ ಬಿಡ್ತೀವಿ. ಅದೇನೇ 4 ಮನೆಗೂ ಕೂಡ ಸಂಬಂಧಪಟ್ಟಿದ್ದಾಗಿರುತ್ತೆ. ಫೈನಲಿ ನಮ್ಮ ಅಕ್ಕನೂ ಕೂಡ ರಂಗೋಲಿ ಬಿಡೋಕ್ಕೆ ಅಂತ ಕೂತ್ಕೊಂಡ್ಳು. ನಮ್ಮಮ್ಮ ಅಕ್ಕ ಇಬ್ಬರೂ ಸೇರಿ ರಂಗೋಲಿ ಬಿಡ್ತಾಯಿದ್ರು. ಅವಳು ಸರಿಯಾಗಿ ರಂಗೋಲಿನೇ ಬಿಡ್ತಾ ಇರಲಿಲ್ಲ. ಒಂದೇಳೆ ದಪ್ಪ ಒಂದೇಳೆ ಸಣ್ಣ ಅಂತ ಆ ಥರ ಆಗ್ತಾಯಿದ್ಲು. ಅದಕ್ಕೆ ನಮ್ಮ ದೊಡ್ಡಮ್ಮ ನಮ್ಮಮ್ಮ ಇಬ್ಬರೂ ಸೇರಿ ಅವರನ್ನೇ ಕೂಡ ರಂಗೋಲಿನ ಬಿಡ್ತಾಯಿದ್ರು. ಅವಳು ಮಾತ್ರ ಅಳಿಸೋದು ಹಾಕೋದು ಆ ಥರ ಮಾಡ್ತಾಯಿದ್ಲು. ಅದಕ್ಕೆ ನಮ್ಮ ದೊಡ್ಡಮ್ಮ ಅಮ್ಮ ಇಬ್ಬರೂ ಸೇರಿ ಬಿಟ್ಟರು. ನಮ್ಮ ಅಕ್ಕಂಗೆ ಮಾತ್ರ ರಂಗೋಲಿ ಬಿಡೋಕ್ಕೆ ಚಾನ್ಸೇ ಬಿಡಲಿಲ್ಲ. ಅದಕ್ಕೇ ಅವಳು ಆ ಥರ ಕೂತಿದ್ಲು. ಇವಾಗ್ಲೂ ನಮ್ಮ ದೊಡ್ಡಮ್ಮ ಅಮ್ಮ ಇಬ್ಬರೇ ಬಿಡ್ತಾಯಿದ್ರು. ಇವಳು ನೋಡ್ತಾ ಕೂತಿದ್ಲು ಸುಮ್ಮನೆ. ಫೈನಲಿ ರಂಗೋಲಿನಂತೂ ಬಿಟ್ಟಾಯ್ತು. ಇವಾಗ ಬಣ್ಣ ಹಚ್ಚಬೇಕು. ನಮ್ಮ ಅಕ್ಕ ಬಣ್ಣನಾರು ಕಲಿಸೋದ ಅಂತ ಹೇಳ್ಬಿಟ್ಟು ಹೋಗಿ ಕಲಿಸ್ತಾ ಇದ್ಲು ಬಣ್ಣನ. ನಮ್ಮ ರಂಗೋಲಿ ಬಿಡೋದು ಅಂತಂದರೆ ನಮ್ಮದೇನಾದರೂ ಸ್ವಲ್ಪ ಮಸಾಲೆ ಎಲ್ಲ ಇರಲೇಬೇಕಲ್ವ. ಅದಕ್ಕೇ ಕೂಡ ನಾನು ಬಣ್ಣ ಹಚ್ತೀನಿ ಅಂತ ಅಂದ್ಬಿಟ್ಟು ಹೋಗಿ ಕೂತ್ಕೊಂಡೆ. ಬಣ್ಣ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಕೂಡ. ನಮ್ಮ ದೊಡ್ಡಮ್ಮ ಅಕ್ಕನೂ ಕೂಡ ನನ್ನ ಜೊತೆ ಬಣ್ಣ ಹಚ್ತಾಯಿದ್ರು. ಗೈಸ್ ಫೈನಲಿ ರಂಗೋಲಿ ಅಂತೂ ಬಿಟ್ಟಾಯಿತು, ಬಣ್ಣನೂ ಕೂಡ ಹಚ್ಚಾಯಿತು. ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಬಾಯ್.